ಹಾಯ್, ನಾನು ನಿಮ್ಮ ದೀಪಿಕಾ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಹಣ ಮನುಷ್ಯನನ್ನು ಬದಲಿಸುವುದಿಲ್ಲ, ಮನುಷ್ಯನ ನಿಜ ಸ್ವರೂಪವನ್ನು ಹೊರಗೆ ಹಾಕುತ್ತದೆ. ಇವತ್ತು ತಿಂಡಿಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರೋ ರಾಗಿ ರೊಟ್ಟಿ ಮಾಡಿದ್ದೆ. ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕಾಗುತ್ತೋ ಅಷ್ಟು ರಾಗಿ ಹಿಟ್ಟು ನೀವು ಹಾಕ್ಕೊಳ್ಳಿ. ಮತ್ತು ಸಣ್ಣಗೆ ಹೆಚ್ಚಿರೋ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಮತ್ತು ತುರಿದಿರೋ ಕ್ಯಾರೆಟು, ಅದ್ರ ಜೊತೆಗೆ ಸ್ವಲ್ಪ ಟೊಮ್ಯಾಟೊ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಜೊತೆಗೆ ನೀರು ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ಬಿಕಾಸ್ ಇದು ತೆಳ್ಳಗೆ ಆಗೋದ್ರೆ ರೊಟ್ಟಿ ತಟ್ಟಕ್ಕಾಗಲ್ಲ. ನಾವು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗಿರಬೇಕು ನೋಡಿ. ಹಿಟ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಆಮೇಲೆ ಬಟರ್ ಪೇಪರ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು, ನಮಗೆ ಎಷ್ಟು ದೊಡ್ಡ ರೊಟ್ಟಿ ಬೇಕೋ ಅಷ್ಟು ಹಿಟ್ಟು ತೊಗೊಂಡು ಬಟರ್ ಪೇಪರ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ತಟ್ಕೊಳ್ಳಿ. ಬಟರ್ ಪೇಪರ್ ಮೇಲೆ ರೊಟ್ಟಿ ತಟ್ಟೋದ್ರಿಂದ ನಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಿಗೆ ರೊಟ್ಟಿ ತಟ್ಕೋಬೋದು. ಬಿಕಾಸ್ ರಾಗಿ ರೊಟ್ಟಿ ನಾವು ಕೈಯಲ್ಲಿ ಹಾಗೆ ತಟ್ಟಿದ್ರೆ ಅಷ್ಟೊಂದು ತೆಳ್ಳಿಗೆ ತಟ್ಟೋಕ್ಕಾಗಲ್ಲ, ಮತ್ತು ಹೆಂಚ ಮೇಲೆ ಹಾಕೋಕ್ಕೆ ಕೂಡ ಕಷ್ಟ ಆಗಲ್ಲ. ನೋಡಿ, ನಾನು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಿಗೆ ತಟ್ಕೊತಾ ಇದ್ದೀನಿ. ಬಟರ್ ಪೇಪರ್ ಇರೋದ್ರಿಂದ ನನಗೆ ಎಷ್ಟು ಈಸಿ ಆಗುತ್ತೆ ಅಂದರೆ ಕೈಯಲ್ಲಿ ತೊಗೊಂಡಂತೂ ರೊಟ್ಟಿ ಹಾಕೋಕ್ಕಾಗಲ್ಲ, ಕಿತ್ತೋಗುತ್ತೆ. ಬಟರ್ ಪೇಪರ್ನ ಡೈರೆಕ್ಟಾಗಿ ಹೆಂಚಿನ ಮೇಲೆ ಹಾಕ್ಕೊಂಡು ನೀಟಾಗಿ ತೆಗಿಬೋದು. ಈ ರಾಗಿಯಲ್ಲಿ ಕ್ಯಾಲ್ಶಿಯಮ್ಮು, ಐರನ್ನು, ಫೈಬರು ಮತ್ತು ಬೋನಿಗೆ ಬೇಕಾಗಿರೋ ಹೆಲ್ತ್ ಬೆನಿಫಿಟ್ಸು, ಬ್ಲಡ್ಡಿಗೆ ಬೇಕಾಗಿರೋ ಹೆಲ್ತ್ ಬೆನಿಫಿಟ್ಸು ಎಲ್ಲನೂ ಸಿಗುತ್ತೆ. ಜೊತೆಗೆ ತುಂಬ ಬೇಗ ಡೈಜೆಷನ್ ಕೂಡ ಆಗುತ್ತೆ. ನೀವು ಈ ರಾಗಿ ರೊಟ್ಟಿನ ಕಾಯಿ ಚಟ್ನಿ ಜೊತೆ ಕಾಂಬಿನೇಷನ್ ಮಾಡಿಕೊಂಡು ಒಂದ್ಸರಿ ತಿಂದು ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗಿನ ಲೈಫ್ ಸ್ಟೈಲಲ್ಲಿ ನಾವು ಜಂಕ್ ಫುಡ್ ತಿನ್ನೋದಕ್ಕಿಂತ ಮನೇಲಿ ಹೆಲ್ತಿ ಫುಡ್ ಮಾಡ್ಕೊಂಡು ತಿನ್ನೋದೇ ಬೆಸ್ಟು. ಈ ಮಂತಂತೂ ಸಿಕ್ಕಾಪಟ್ಟೆ ಫಂಕ್ಷನ್ಸಿಂದ ಬರೀ ಹೊರಗಡೆ ತಿನ್ನೋದೇ ಜಾಸ್ತಿ ಆಗಿಬಿಟ್ಟಿದೆ. ಹೀಗೆ ನನ್ನ ಡೈಲಿ ವ್ಲಾಗ್ಸ್ಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ದ ಮೈಸೂರು ಜೋಡಿನ ಫಾಲೋ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ದ ಮೈಸೂರು ಜೋಡಿನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.